ನಮಸ್ಕಾರ ಜ್ಯೋತಿ ಯೂಟ್ಯೂಬ್ ಚಾನಲಿಂದ. ಮತ್ತು ಏನಪ್ಪ ಅಂತೇಳಿದ್ರೆ ಇವತ್ತಿನ ವಿಡಿಯೋ ಅಮ್ಮ ಬಂದಿದ್ದರು ಊರಿಂದ. ಅಮ್ಮ ಏನನ್ನ ತಂದಿದ್ರು ಮತ್ತು ಸ್ಪೆಷಲೆಲ್ಲ ಇತ್ತು. ಕರಳ ತಂದಿದ್ರು, ಉದ್ದ ಉದ್ದ ಇರ್ತದೆ, ಮೊಳಕೆ ಥರ ಇರ್ತದೆ, ಅದನ್ನು ತಂದಿದ್ರು. ಮತ್ತು ಅದನ್ನೆಲ್ಲ ಮಾಡಿದೆ. ಸ್ಪೆಷಲೆಲ್ಲ ಇತ್ತು, ಮನೆ ಕ್ಲೀನ್ ಇತ್ತು. ಅಮ್ಮ ಬಂದರು, ಪುನಃ ಅಮ್ಮ ಹೋದರು. ದಯವಿಟ್ಟು ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ಪೆಷಲ್ ಏನಿತ್ತು ನೋಡಿ. ಮತ್ತು ಕಬಾಬು, ಚಿಕನ್ ಕಬಾಬ್ ಮಾಡಿದ್ವಿ. ಚಿಕನ್ ಕಬಾಬು ಮತ್ತು ಕಬಾಬ್ ಮಾಡ್ತಿದ್ದೀನಿ. ಅಮ್ಮ ಫೋನ್ ಮಾಡಿದ್ರು, ಬರ್ತೀನಿ ಇಷ್ಟು ಗಂಟೆಗೆ ಅಂತ. ಬರೋಷ್ಟು ರೆಡಿ ಮಾಡಿಬಿಡೋದು ಅಂದ್ಬಿಟ್ಟು ನಿಧಾನಕ್ಕೆ ಒಂದು ಮಾಡ್ತಾಯಿದ್ದೆ. ಚಿಕನ್ ಕಬಾಬು ಮತ್ತು ಇನ್ನೇನಪ್ಪ ಅಂತೇಳಿದ್ರೆ ಇದು ಬಾತು, ತರಕಾರಿ ಬಾತು ಮತ್ತು ಕಬಾಬು ಎರಡೂ ಮಾಡಿದ್ದು ಅಮ್ಮನಿಗೆ. ಅಮ್ಮ ಊಟ ಮಾಡಿದ್ರು. ಅಮ್ಮನ ಸ್ವಲ್ಪ ತೋರಿಸಿದ್ದೀನಿ, ತುಂಬ ತೋರ್ಸೋಕ್ಕಾಗಿಲ್ಲ. ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ, ಎಲ್ಲೆಲ್ಲಿ ಹಿಡ್ದು ಮೊಬೈಲ್ ತಗೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪನೇ ನಾಷ್ಟ ಹಾಕೊಳ್ಳೋ ಟೈಮಲ್ಲಿ ಸ್ವಲ್ಪ ಅಮ್ಮನ ತೋರಿಸಿದ್ದೀನಿ. ಅದ್ರ ಮೇಲೆ ಅಮ್ಮನ ತೋರ್ಸೋಕ್ಕಾಗಿಲ್ಲ ನನಗೆ. ಕೆಲಸ ಎಲ್ಲ ಇತ್ತಲ್ವ, ಒಂದೊಂದು ಫೋನ್ ತಗೊಂಡು ಅಲ್ಲಿ ಓಡಾಡೋಕ್ಕಾಗಲ್ಲ. ಊಟ ಹಾಕೊಡ್ತಿದ್ದೀನಿ ಅಮ್ಮನಿಗೆ. ಅಮ್ಮ ಜಾಸ್ತಿ ತಿನ್ನೋಕ್ಕಿಲ್ಲ. ಅಮ್ಮನಿಗೆ ಏನು ಮುಖ್ಯ ಅಂತೇಳಿದ್ರೆ ಅಮ್ಮನಿಗೆ ಮುದ್ದೆ ಬೇಕು. ನಮ್ಮ ಹಳ್ಳಿ ಕಡೆ ಮುದ್ದೆ ಸಖತ್ ಇಷ್ಟಪಡ್ತಾರೆ. ಈ ಸೊಪ್ಪು ತರಕಾರಿ ಮುದ್ದೆಲ್ಲ ನೋಡಿ, ಅಮ್ಮನೇ ಅದು. ತುಂಬ ಸಣ್ಣ ಇದ್ದಾರೆ. ಅಲ್ಲಿ ಕಿಟಕಿ ಪಕ್ಕ ಕೂತ್ಬಿಟ್ಟಿದ್ದಾರೆ, ಕರೆಕ್ಟಾಗಿ ಕಾಣ್ತಾನೆ ಇಲ್ಲ ಅಮ್ಮ, ತುಂಬ ಸಣ್ಣ. ಮುದ್ದೆ ಅಂದರೆ ಚೆನ್ನಾಗಿ ತಿಂತಾರೆ. ಮುದ್ದೆ ಸೊಪ್ಪು ತರಕಾರಿ ಅಂತಂದರೆ. ಅನ್ನ ಅಷ್ಟು ತಿನ್ನೋದಿಲ್ಲ, ಸ್ವಲ್ಪನೇ ತಿನ್ನೋದು. ಅಂತ ತಿನ್ನಮ್ಮ ಸ್ವಲ್ಪ ಅಡ್ಜಸ್ಟ್ ಆಗಿ ತಿನ್ನ ಅಂದ್ಬಿಟ್ಟು ಕೊಟ್ಟೆ. ರಾಗಿ ಹುಡಿ ಇರಲಿಲ್ಲ, ರಾಗಿ ಹುಡಿ ಊರಿಂದ ತಗೊಬರ್ಬೇಕು. ನಾನು ತಿಂತಾಯಿದ್ದೀನಿ ಇವಾಗ. ತಿಂದ್ಬಿಟ್ಟು ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೋಬೇಕಲ್ಲ ಅಂತೇಳಿ ಮಗನಿಗೂ ಹಾಕಿಟ್ಬಿಟ್ಟು ಅಮ್ಮನಿಗೂ ಕೊಟ್ಬಿಟ್ಟು ಮತ್ತು ನಾನು ಮಗನ ಕೊಟ್ಟೆ. ಇವಾಗ ನಾನು ತಿಂತಿದ್ದೀನಿ. ಒಂದೊಂದು ಕೆಲಸ ಇದೆ. ಲಾಸ್ಟಿಗೆ ಮಾತ್ರೆ ಔಷಧಿ ಕುಡಿದು ಅಮ್ಮ ಸ್ವಲ್ಪ ಕಿಟಕಿ ಪಕ್ಕ ಕುತ್ಕೊಬಿಟ್ಟವ್ರೆ. ಕಸ ಬೆಳಕು ಕಾಣಿಸ್ತಾ ಇಲ್ಲ, ಮಾತ್ರೆ ಎಲ್ಲ ಕುಡ್ದು ಥರ ಕೆಲಸ ಶುರು ಮಾಡ್ಬೇಕಂದ್ಬಿಟ್ಟು ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಮೊಬೈಲು ಸರಿಯಾಗಿ ಕ್ಯಾಮ್ರಾ ಸರಿಯಾಗಿಲ್ಲ, ಏನೋ ಗೊತ್ತಿಲ್ಲ. ಈ ಮೊಬೈಲು ಸರಿಯಾಗಿ ವಿಡಿಯೋ ಚೆನ್ನಾಗಿ ಆಗಲ್ಲ. ಇದು ಜೂಮ್ ಮಾಡೋದು ಏನಂತಿಲ್ಲ. ಇದೊಂದು ಬಟ್ಲಲ್ಲಿ ಇದು ಕಸಾಯ ಅನ್ಸಲ್ಲ. ಕುಡಿತಿದ್ದೀನಿ ಈಗ. ಇದು ಅದು ಕಸಾಯ ನಾನು ಕುಡಿತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೆ ಇದು ನೆಕ್ಸ್ಟು ಬೋಂಡ ಮತ್ತು ಪಾಯಸ ಮಾಡಿದೆ. ಮತ್ತು ಕರೆಕ್ಟಾಗಿ ಪಾಯಸ ತೋರ್ಸೋಕ್ಕಾಗಿಲ್ಲ, ಅದು ಮಾಡಿದೆ. ಬಾತಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಬಟ್ಟೆ ಮಡಿಸ್ತಾ ಇದ್ದೀನಿ, ಎಲ್ಲ ಮಡಿಸ್ತಾ ಇದ್ದೀನಿ. ಬಟ್ಟೆ ಸುಮಾರು ಮಳೆಗೆ ಒಣಗಿದೆ ಮಳೆ ಇತ್ತು, ಅದೆಲ್ಲ ಗಲೀಜಾಗಿ ಅಲ್ಲಿ ಅಂಟ್ಕೊಂಡು ಎಲ್ಲನೂ ಸ್ವಲ್ಪ ಒಣಗಿತ್ತು. ಮಡಿಸಿ ಸ್ವಲ್ಪ ಆಮೇಲೆ ಸಹಾಯ ಮಾಡ್ತು ಅಮ್ಮನ. ಅದೆಲ್ಲ ವೀಡಿಯೋ ಮಾಡಿ ಬಟ್ಟೆಗಳು ಒಣಗದೇನೆ ಮಳೆಗೆ ಒಗ್ದು ಹಾಕೋದು. ಅದು ಸೈಕಲ್ ಗಾಡಿಗೆ ಹೋಯ್ತು, ಹಾಕೋದು ಒಣಗಲ್ಲ. ನಮ್ಮದು ಹಳ್ಳಿ ಒಗ್ದು ಹಾಕ್ತೀನಿ ಮತ್ತು ಒಣಗಲ್ಲ. ಮತ್ತು ಟೇಬಲ್ ಸ್ವಲ್ಪ ಮಾಡ್ತಿದ್ದೀನಿ. ಎಲ್ಲ ಗಲೀಜಾಗ್ಬಿಟ್ಟಿತ್ತು ನಾವೆಲ್ಲ. ಟೇಬಲ್ ಎಲ್ಲ ಗಲೀಜಾಗಿತ್ತು. ಇದೆಲ್ಲ ಮಾಡೋ ಟೈಮಲ್ಲಿ ಅಮ್ಮ ಇರಲಿಲ್ಲ. ಅಮ್ಮ ಸ್ವಲ್ಪಾಗಿ ಮಾಡ್ತೀನಿ. ಅಮ್ಮ ಹೊಂಟದ್ಮೇಲೆ ನನಗೆ ಕೆಲಸ ಜಾಸ್ತಿ ಇರೋದು. ಅಮ್ಮ ಆಗದೇನು ಮಾಡೋದು ಅಂತಲೇ ಗೊತ್ತಿಲ್ಲ. ಹೋದ್ಮೇಲೆ ಕತ್ತಂಗೆ ಬೊಗ್ಗಿನ ಮನೆ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಹೇಳ್ತಾ ಬರ್ತದೆ. ನನ್ನ ಕಷ್ಟ ಭಗವಂತನ ಟೈಮಲ್ಲಿ ವೀಡಿಯೋ ಮಾಡಬೇಕು, ತುಂಬ ಅಮ್ಮನ ತೋರಿಸ್ಬೇಕು ಅಂತ ಅನ್ಕೊಂಡೆ. ಮಾಡೋಕ್ಕಾಗಲ್ಲ. ಅಮ್ಮ ಸ್ವಲ್ಪ ಟೈಮ್ ನಾನು ಹೇಳಿದ್ನಲ್ಲ ಬಿದ್ರದ್ದು ಮೊಳಕೆ ಅಂತ ಕರಳ ಅಂತ ಹೇಳ್ತೀನಿ. ನಮ್ಮ ಕಡೆ ಇದೆ. ಅದನ್ನ ಯಾರು ಮಾಡ್ತೀವಿ ಸೊಕ್ಕು ಬರಬಾರ್ದು ಬಂದರೆ ಅದು ಕೆಲವು ಟೈಮ್ ಕಮೆಂಟ್ ಮಾಡಿ ಕನ್ನಡದಲ್ಲೇ ಮಾಡಿ. ಸೊಕ್ಕು ಇಲ್ಲದೆ ನಾವು ಹಳ್ಳಿ ಕಡೆ ಎಲ್ಲ ತಿಂಡಿ ಬಿದ್ರದ್ದು ಫಸ್ಟ್ ನೋಡ್ತಾರೆ. ಇದಕ್ಕೋಸ್ಕರ ಮೊಳಕೆ ಬದಲಿಲ್ಲ ಮಾಡಿ ಒಂದು ಕನ್ನಡದಲ್ಲಿ ಏನೋ ಸೊಕ್ಕೆಲ್ಲ ತೆಗಿಬೇಕು ಅಂತ ಹೇಳ್ತಾರೆ. ಅದು ಮತ್ತೆ ಬಾಳೆಹಣ್ಣು ತಿಂತಿದ್ದೀನಿ. ಎಲ್ಲ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ತೀನಲ್ಲ, ಕ್ಲೀನ್ ಮಾಡಿ ನೋಡೋ ಟೈಮ್ ಬಾಳೆಹಣ್ಣು ಸುಸ್ತಾ ಇದೆ. ಇದು ಅದಕ್ಕೆ ಒಂದು ಬಾಳೆಹಣ್ಣು ತಿಂತಿದ್ದೀನಿ. ತುಂಬ ಮಳೆ ಅದು ಪಕ್ಕದ ಮನೆ ಕಾರು, ಅದ್ರ ಮನೆಯವ್ರದ್ದು ಕಾರು ಇದೆ. ಮತ್ತೆ ಮಳೆ ಅಂದ್ರೆ ಅಮ್ಮ ಮಳೆ ಬರೋಕ್ಕೆ ಫಸ್ಟ್ ವಿಡಿಯೋ ಮಾಡ್ಕೊಂಡು ಅಮ್ಮ ಹೋದ್ರೆ ಸಖತ್ ಮಳೆ ಹೊರಗಡೆ ಮಳೆ ಬರೋಕ್ಕೆ ತೋರಿಸಿದ್ದೀನಿ. ಅಮ್ಮ ಹೊಂಟಾಗಿದ್ರು. ನಾವು ಮನೆ ಈ ಸಖತ್ ಮಳೆ ಅಂದ್ರೆ ಮಳೆ ಇದ್ದಿದ್ದಿಲ್ಲ. ಅಮ್ಮ ಉಂಟು ಭಯಂಕರ ಮಳೆ. ಬೆಳಿಗ್ಗೆ ಸ್ವಲ್ಪ ಹೊರಗಡೆ ಹೋಗೋಕ್ಕಾಗಿಲ್ಲ, ಕೆಲಸ ಎಲ್ಲ ಮಾಡ್ತಿದ್ರು. ಲಾಸ್ಟ್ ಆದ್ರೆ ಅಮ್ಮ ಏನಾರ ಮಳೆ ಬಂದರೆ ಸಖತ್ ತೊಂದರೆ ಆಗೋದು ಅಮ್ಮ ಹೋಗೋಕ್ಕೆ. ಮತ್ತೆ ನನ್ನ ಮಗ ಸ್ವಲ್ಪ ಹಂಗೆ ಮಾಡಿಸ್ಬಿಟ್ಟು ಬಂದ ಮರ ಇದೆ. ಮತ್ತೆ ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಕಾರ್ ಇದೆ ತೋರಿಸ್ತೇವೆ. ಸಖತ್ ಮಳೆ ಅಂದ್ರೆ ಆದಷ್ಟು ಮಾಡಷ್ಟು ಬರಷ್ಟು ಉಂಟಾಗಿದ್ರು. ಪುನಃ ಬರೋ ಟೈಮೆಲ್ಲ ವಿಡಿಯೋ ಮಾಡ್ತೀನಿ. ಅಮ್ಮ ಜಾಸ್ತಿ ಬರೋಕ್ಕಾಯ್ತಲ್ಲ, ಒಗ್ಗಂಗೆ ಮಳೆ ಹಳ್ಳಿ ಕಡೆ ಕೆಲಸ ಗೊತ್ತಲ್ಲ. ಇನ್ನೊಂದು ಸ್ವಲ್ಪ ಎಲ್ಲ ಸ್ವಲ್ಪ ಕೆಲಸ ಐತೆ. ಈಗ ಬೇರೆ ಜಮೀನು ಕೂಲಿ ಹೋಯ್ತು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾವುದೂ ಇಲ್ಲ ನೋಡಿ. ಲಾಸ್ಟಿಗೆ ಕೆಲಸದ ಕಣವ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ತುಂಬ ಮಳೆ ಸ್ವಲ್ಪ ಇರೋ ಸಾಮಾನುಗಳೆಲ್ಲ ತಂದು ಕೊಟ್ಟೆಲ್ಲ ಮಾಡಿ ಬಟ್ಟೆ ಎಲ್ಲ ಗುಡ್ ಹಾಕಿದೀವಿ ಅಂತ ಇದೆಲ್ಲ ಮಡ್ಚಕ್ಕಿಂತ ಫಸ್ಟ್ ಮನೆಯಲ್ಲಿ ಎಲ್ಲ ಮನೆ ಅಂಟಿಕೊಂಡು ಕೂತಿದೆ. ಎಲ್ಲ ಫುಲ್ ಅಂತ ಆಗೋಗಿದೆ. ಬೆಡ್ಗಳು ಕ್ಲೀನ್ ಮಾಡಿಲ್ಲ, ಬಟ್ಟೆಗಳೆಲ್ಲ ತಪ್ಪಾಗಿದೆ. ಇನ್ನೊಂದು ರೂಮರು ಬಟ್ಟೆ ಅಲ್ಲ ಎಲ್ಲ ಗಲೀಜು ಎಲ್ಲ ಮಳೆಗೆ ಒಗ್ದು ಒಣಗಾಕ್ಬಿಟ್ಟು ಚೂರು ಆಯ್ತಾನೆ ಇಲ್ಲ, ಒಣಗ್ತಾ ಇಲ್ಲ. ಸ್ವಲ್ಪ ಬಿಸಿಲು ಬರೋ ಸ್ವಲ್ಪ ಆಚೆ ಎಲ್ಲ ಮಾಡಬೇಕು. ಇದು ಎಲ್ಲ ಎತ್ತಿ ಅಲ್ಲೋಸಿ ಇಲ್ಲೋಸಿ ಕುಡ್ಡಾಕಿಲ್ಲ, ಕ್ಲೀನ್ ಮಾಡಬೇಕು. ಎಲ್ಲ ನಿಧಾನಕ್ಕೆ ಮಾಡಬೇಕಲ್ಲ, ಜೋರಿಗೆ ನನಗೆ ಮಾಡೋಕ್ಕಾಗಲ್ಲ. ನನ್ನ ಕಷ್ಟ ನಿಮಗೆಲ್ಲ ಗೊತ್ತಿದೆ. ಕ್ಲೀನ್ ಮಾಡೋಕ್ಕಿಂತ ದಯವಿಟ್ಟು ನನ್ನ ಚಾನಲ್ ಎಲ್ಲ ನೋಡ್ತೀರಾ, ನಂಗೊಂದು ಸಪೋರ್ಟ್ ಸಬ್ಸ್ಕ್ರೈಬ್ ಆಗಲಿ, ಒಂದು ಲೈಕ್ ಆಗಲಿ, ಯಾವುದು ಮಾಡ್ತಾ ಇಲ್ಲ. ದಯವಿಟ್ಟು ಮಾಡಿ ನಂಗೊಂದು ಸಪೋರ್ಟ್ ಮಾಡಿ. ಎಲ್ಲರೂ ಕೈ ಮುಗಿದು ಬೆಳ್ಕೊತೀನಿ. ಸ್ವಲ್ಪ ಬಗ್ಗೆ ಮಾಡ್ತಾರೆ. ಎಲ್ಲಾನು ಒಂದೊಂದ್ಸಲ ತೋರಿಸಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಕ್ಲೀನ್ ಮಾಡೋಕ್ಕಿಂತ ಫಸ್ಟ್ ಮನೆ ಹೆಂಗಿತ್ತು ಅಂತ ನಿಮ್ಗೆಲ್ಲ ನೋಡಿ. ಮನೆ ಫುಲ್ ಗಲೀಜಾಗಿ ಏನಿದು ಕ್ಲೀನ್ ಮಾಡಿಲ್ಲ. ಆ ಟೈಮಲ್ಲಿ ತೋರಿಸಿ ಮಾಡೋಕ್ಕಿಂತ ಫಸ್ಟ್ ಇದೆಲ್ಲ ತೋರಿಸಿಲ್ಲ, ಯಾವುದೂ ಮಾಡಿಲ್ಲ. ಅಂಟ್ಕೊಂಡಿದೆ ಅಂತ ಮಾಡೋಕ್ಕಿಂತ ಫಸ್ಟ್ ತೋರಿಸಿ
ಮಾಡಾದ್ಮೇಲೆ ಆಮೇಲೆ ತೋರ್ಸೋಕ್ಕಾಗಿಲ್ಲ ಫಸ್ಟೇ ತೋರಿಸಿದೆ ಎಲ್ಲ ಲಾಂಗ್ ಆಯ್ತು ನೋಡೋಕ್ಕಾಗಲ್ಲ ನಾನು ಕುಡಿಯೋ ಮಾಡಿಗಳು ಮತ್ತು ಮೈ ಗುಜ್ಜ ಇದು ಏನಪ್ಪ ಅಂತ ಹೇಳಿದ್ರೆ ಏನೇನೋ ಪೂಜಾ ಆಯುರ್ವೇದ ಮತ್ತೆ ಔಷಧಿ ಕೊಟ್ಟಿದ್ದಾರೆ ಔಷಧಿ ಏನು ಭಯಂಕರ ಕೈ ಕುಡಿಯೋಕ್ಕಾಗಲ್ಲ ಅವ್ರನ್ನೇ ಪೂಜೆ ಮಾತ್ರ ಔಷಧಿ ಕುಡಿತಿದ್ದೀನಿ ಅದೆಲ್ಲ ಎಲ್ಲ ಅಂಟ್ಕೊಂಡಿದೆ ಎಲ್ಲ ಅಂಟ್ಕೊಂಡು ಪಚೈತೆ ಅಂದ್ರೆ ಪಚೈತೆ ಹೊರಗಡೆ ಎಲ್ಲ ಒಂದ್ ಕಡೆ ತೋರ್ಸೋದ ಒಂದ್ಸಲ ತೋರಿಸಿಲ್ಲ ಅಂದ್ಬಿಟ್ಟು ತೋರಿಸ್ತೀನಿ ಇವೆಲ್ಲ ಹೊಗೆಗಿರೋ ಬಟ್ಟೆಗಳು ಅಷ್ಟೇ ತೋರಿಸಿದ್ದು ಇದು ಹೊರಗಡೆ ಜಾಗ ಬಟ್ಟೆ ತೊಳೆಯೋ ಜಾಗ ಇದು ಈ ಕಡೆ ಹಿಂದ್ಗಡೆ ಜಾಗ ಅಲ್ಲಿ ತೋರಿಸಿದ್ದು ಫಸ್ಟ್ ಮುಂದ್ಗಡೆ ಜಾಗ ಬೇರೆ ಕಾರ್ ಇತ್ತಲ್ಲ ಅದು ಮುಂದ್ಗಡೆ ಜಾಗ ಇದು ಹಿಂದ್ಗಡೆ ಜಾಗ ನಿಂತ್ಕೊಂಡು ಮಾಡಿದ್ದು ಇಲ್ಲಿ ಬಟ್ಟೆ ಒಗೆಯಕ್ಕೆ ಮತ್ತೆ ಬಟ್ಟೆ ಹೊರಗಡೆ ಒಣಗಾಕೊಳ್ಳಕ್ಕೆ ಎಲ್ಲಕ್ಕೂ ಜಾಗ ಹೋಗಕ್ಕಾಗಿಲ್ಲ ಇಲ್ಲೇ ಒಗೆಯೋದು ಸುಮಾರು ವಿಡಿಯೋ ಎಲ್ಲ ಮಾಡ್ಬೇಕು ಅಮ್ಮನ ಜೊತೆ ಮಾಡೋಕ್ಕಾಗಲಿಲ್ಲ ಇದೊಂದು ಗ್ರೌಂಡ್ ಇಲ್ಲೆಲ್ಲ ಇದ್ರಲ್ಲೆಲ್ಲ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಇತ್ತಲ್ಲ ಏನಾರ ಮಾಡೋಕ್ಕಿತ್ತಲ್ಲ ಅದಕ್ಕೆ ಅಮ್ಮನೇ ವಿಡಿಯೋ ಮಾಡೋಕ್ಕಾಗಲ್ಲ ಮಳೆಗಳಿದೆ ಈಗ ಮಳೆ ಇದೆಲ್ಲ ಬೆಳಿಗ್ಗೆ ಯಾವ ಆಟ ಆಡ್ತಿಲ್ಲ ಅಷ್ಟೇ ಬೆಳಿಗ್ಗೆನೇ ಮಾಡಿದ್ರೆ ಅದೊಂದು ಯಾರದೇ ಬೇರೆ ಸೈಟು ಅಲ್ಲಿ ಮಧ್ಯಾಹ್ನ ಊಟ ಮಾಡೋ ಏನಿಲ್ಲ ಅಂತ ಆಟ ಆಡಲಿ ಯಾವುದೇ ವಿಡಿಯೋ ಮಾಡೋಕೆ ಆಟಾಡೋಕ್ಕೆ ಮಾಡಿ ಆ ಮಳೆಗಳಿಂದ ಟೈಮಲ್ಲಿ ಆಟ ಆಡೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಬಾಲು ಕ್ರಿಕೆಟ್ ಎಲ್ಲ ನನ್ನ ಮಗನಲ್ಲಿ ಹೋಗಿ ಆಟ ಆಡ್ತಾನೆ ಇದು ಬಟ್ಟೆ ತೊಳೆಯೋಕೆ 2 ಕಲ್ಲು ಐತೆ ಈಗ ಯಾವ ಮಕ್ಕಳಿಲ್ಲ ಸಖತ್ ಮಳೆ ಇರೋದು ಮಳೆಯವ್ರ ಆಟ ಆಡ್ಸಿ ಯಾರು ಹೋಯ್ತಲ್ಲ ಗ್ರೌಂಡ್ ಅದು ಅಷ್ಟಕ್ಕೆ ಮಳೆ ಅಂದ್ಬಿಟ್ಟು ಯಾರು ಹೋಯ್ತಲ್ಲ ಮತ್ತೆ ಒಂದ್ಸತಿ ಎಲ್ಲನೂ ಒಂದ್ಸತಿ ಅಚ್ಚುಕಟ್ಟು ಹಾಕೋಕ್ಕಿಂತ ಫಸ್ಟ್ ಹೆಂಗಿರುತ್ತೆ ಮನೆ ಹೆಂಗೆ ಗಲೀಜಾಗಿರುತ್ತೆ ತೋರಿಸಿದ್ದು ನಿಮಗೆ ಅಷ್ಟೇ ಯಾವುದೂ ಮಾಡಿದ್ದಿಲ್ಲ ಲಕ್ಷ್ಮೀ ದೇವಿ ಮತ್ತು ಗಣಪತಿ ವಿಗ್ರಹ ಇಟ್ಕೊಂಡಿದ್ದೀನಿ ಪೂಜೆ ಮಾಡ್ತೀನಿ ಮತ್ತು ಲಕ್ಷ್ಮಿ ನನ್ನ ಮಗನ ಪೂಜೆ ಮಾಡ್ತೀನಿ ನಾನು ಮಾಡ್ತೀನಿ ದೀಪ ಎತ್ತ ಸಾಮಾನು ಪೂಜೆ ಮಾಡ್ತೀವಿ ನಾವು ಮತ್ತು ಅದು ಒಂದ್ಸತಿ ಮಾಡ್ತಾ ಇರ್ತೀವಿ ಸೋಮವಾರ ಮತ್ತು ಶುಕ್ರವಾರ ಮಾಡ್ತೀನಿ ಮಂಗಳವಾರ ಶುಕ್ರವಾರ ಮಾಡ್ತೀನಿ ಟೈಮಿಗೆ ಮತ್ತು ಎಲ್ಲ ಪೂರ್ತಿ ಗಲೀಜಾಗಿದೆ ಅಡುಗೆ ಮನೆ ಸ್ವಲ್ಪ ಸ್ವಲ್ಪಲೇ ಮೇಲ್ಗಡೆ ಕ್ಲೀನ್ ಮಾಡಿದೆ ಕೆಳಗಡೆ ಯಾವುದೂ ಮಾಡಿಲ್ಲ ಎಲ್ಲ ಪೂರ್ತಿ ಅಂಡೋಗಿದ್ದು ಇದೆಲ್ಲ ಕ್ಲೀನ್ ಆದ್ಮೇಲೆ ಒಂದ್ಸಲ ತೋರಿಸ್ತಾ ಇರೋದು ಇದು ಅಡುಗೆ ಮನೆ ಕ್ಲೀನ್ ಆದಮೇಲೆ ವರ್ಷ ಆದಮೇಲೆ ಮೇಲ್ಗಡೆ ವರ್ಷ ಎಲ್ಲ ತೋರಿಸ್ತಾ ಇರೋದು ಗಿಲ್ಪು ಎಲ್ಲ ವರ್ಷ ತೋರಿಸಿ ಮತ್ತು ಇದು ವಾಶ್ ಬೇಸನು ಇದೆಲ್ಲ ಇದೆ ಅಡುಗೆ ಮನೆ ಸ್ಟ್ಯಾಂಡು ಪಾತ್ರೆ ಸ್ಟ್ಯಾಂಡು ಇದೆಲ್ಲ ಎಲ್ಲ ಕ್ಲೀನ್ ಆದಮೇಲೆ ಹೆಂಗಾಯ್ತು ಅಂತ ಒಂದ್ಸಲ ತೋರಿಸಿದ್ದೀನಿ ಇದು ಈಡೇ ಸ್ವಲ್ಪ ಹಿಂದಕ್ಕೂ ಮುಂದಕ್ಕೂ ಆಗೋದು ಯಾರು ತಪ್ಪು ತಿಳ್ಕೊಬೇಡಿ ಇದೇನಪ್ಪ ಅಂತ ಹೇಳಿದ್ರೆ ದೋಸೆಗೆ ಮತ್ತು ಅಕ್ಕಿ ಮತ್ತು ಮೆಂತೆ ಎಲ್ಲ ಉನಿ ಹಾಕಿದ್ದೀನಿ ಅದು ಆಡಿಸಿ ಮುಡ್ಬಿಟ್ಟು ಬೆಳಿಗ್ಗೆಗೆ ನಾಳೆ ಸ್ಕೂಲಾಗಿ ಇವತ್ತು ಭಾನುವಾರ ಅಲ್ವಾ ಇದು ಭಾನುವಾರದ ವೀಡಿಯೋ ಇದು ಸೋಮವಾರಕ್ಕೆ ಅದನ್ನು ಮಾಡೋಕ್ಕೆ ಉನಿ ಹಾಕಿದ್ದೀನಿ ಇದೆಲ್ಲ ಒಂದೊಂದು ಕ್ಲೀನ್ ಆಯಿತು ಅಚ್ಚುಕಟ್ಟಾಯಿತು ಈಗ ಹೋಗಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಈ ವಿಡಿಯೋಗೊಂದು ವಾಯ್ಸ್ ಓವರ್ ಕೊಟ್ಟು ಇದು ವಿಡಿಯೋ ಬಿಡಬೇಕು ದಯವಿಟ್ಟು ಈ ಮನೆ ಅಂತ ಹೇಳಿದ್ರೆ ಅಪ್ಪ ಎಷ್ಟು ಮಾಡಿದ್ರು ಸಾಕಾಗಲ್ಲ ಒಂದಿನ ಮಾಡಿಲ್ಲ ಕೆಲಸನ ಅಂತಂದರೆ ಇದೆಲ್ಲ ಕ್ಲೀನ್ ಮಾಡೋಕ್ಕಿಂತ ಫಸ್ಟೇ ಮಾಡಿದ್ದು ಇದೆಲ್ಲ ಪಚಿತಿಯಾಗಿ ಅಂಟ್ಕೊಂಡು ಸಾಕಾಯಿತು ಮಾಡಿ ಒಂದು ದಿನಕ್ಕೆ ಮಾಡಿದ್ರು ಸಾಕಾಗಲ್ಲ ನಡ ಬಿದ್ದು ಹೋಗುತ್ತೆ ನನಗೆ ಆದರೆ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಮಗನ ಕಟ್ಕೊಂಡು ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಸೇರಲಿ ಯಾವುದೂ ಮಾಡಲ್ಲ ಒಂದು ಲೈಕು ಮಾಡಲ್ಲ ದಯವಿಟ್ಟು ನನಗೊಂದು ಕಮೆಂಟ್ ಆಗಲಿ ಯಾವ್ದಾರ ಒಂದು ಮಾಡಿ ಕನ್ನಡದಲ್ಲೇ ನನಗೂ ನಾನು ಕಷ್ಟಪಟ್ಟು ಮಾಡೋದಕ್ಕೂ ನನಗೂ ಒಂದು ಸಮಾಧಾನ ಆಗುತ್ತೆ ದೇವ್ರ ಪುಟ್ಟ ಕೈ ಮುಗಿತಿದ್ದೀನಿ ಸ್ನಾನ ಮಾಡ್ಕೊಬಂದೆ ದೇವ್ರ ಪುಟ್ಟ ಕೈ ಮುಗಿದ್ಬಿಟ್ಟು ಲಾಸ್ಟಿಗೆ ಒಂದು ವೀಡಿಯೋ ಮಾಡಿ ಮುಗಿಸೋದ ಇದನ್ನು ವಾಯ್ಸ್ ಓವರ್ ಕೊಟ್ಟು ಅಂದ್ಬಿಟ್ಟು ಸ್ನಾನ ಮಾಡ್ಕೊಬಂದೆ ಸ್ನಾನ ಮಾಡ್ಕೊಬಂದ್ಬಿಟ್ಟು ಲಾಸ್ಟ್ಗೆ ಇದೆಲ್ಲನೂ ಮಡಚಿ ಇವೆಲ್ಲನೂ ಎತ್ತಿ ಜೋಡಿಸಿ ಎಲ್ಲನೂ ಪಾತ್ರೆಗಳನ್ನು ಇವೆಲ್ಲ ಬಟ್ಟೆಗಳೆಲ್ಲನೂ ಎಲ್ಲ ಮಡಚಿ ಇಟ್ಟಿದ್ದಲ್ವಲ್ಲ ಅಷ್ಟು ನಾನು ಮಗನ ಬಟ್ಟೆಗಳ ತಗ ಸೈಡಲ್ಲಿ ಜೋಡಿಸ್ತಾ ಇದೆ ಅವನ ಬಟ್ಟೆಗಳು ಬೇರೆ ಇಡ್ತೀನಿ ಇಲ್ಲ ಅಂತಂದರೆ ಎಲ್ಲ ಎಳ್ದು ಇಟ್ಬಿಡ್ತಾನೆ ಅದು ತಗೊಂಡು ನನ್ನ ಕೈಲಿ ಆಗೋಲ್ಲ ಅದಕ್ಕೆ ಏನು ಮಾಡ್ತೀನಿ ಮಡ್ಚಲ್ಲಿ ಕೊಡ್ತೀನಿ ಇಲ್ಲಾಂದ್ರೆ ಅವ್ನು ಒಂದೊಂದು ಎತ್ಕೊತಾನೆ ಎತ್ಕೊ ಹಾಕತಾನೆ ಎತ್ಕೊಂಡು ಹಾಕೊಂಡು ಸ್ವಲ್ಪ ಅದಕ್ಕಿದ್ದಾಗ ಅದನ್ನು ಸ್ವಲ್ಪ ರೆಡಿ ಮಾಡಿಕೊಡ್ತೀನಿ ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ ಅವನು ಮನೇಲಿ ಸ್ವಲ್ಪ ಆದಷ್ಟು ಕೆಲಸ ಮಾಡ್ತಾವನೆ ಏನು ಮಾಡ್ತಾನೆ ನನಗೆ ಆಗಲ್ಲ ಅಂತ ಗೊತ್ತಲ್ವ ಯಾವ ಟೈಮಲ್ಲಿ ಸೀರಿಯಸ್ ಅಂತ ಹೇಳೋಕ್ಕಾಗಲ್ಲ ಅಡ್ಮಿಟ್ ಮಾಡೋಕ್ಕೆ ಹೇಳವ್ರೆ ಮತ್ತು ಯಾವಾಗ ಅವ್ರು ಫೋನ್ ನಂಬರ್ ಇಸ್ಕೊಂಡವ್ರೆ ಫೋನ್ ಮಾಡ್ತೀನಿ ನಾವು ನಿಮಗೆ ಔಷಧಿ ಸ್ವಲ್ಪ ದಿನ ಕುಡೀರಿ ಏನೇನೋ ಮಾಡಬೇಕು ಅಂತ ಹೇಳವ್ರೆ ನೋಡಿ ನನ್ನ ಮಗನ ಇಬ್ಬರು ಎಲ್ಲ ಒದ್ರಿ ಎಲ್ಲ ಕ್ಲೀನ್ ಮಾಡ್ತಿದ್ವಿ ಬೆಡ್ಡೆಲ್ಲನೂ ಸ್ವಲ್ಪ ಬಾಮಗನೇ ಸ್ವಲ್ಪ ಹೆಲ್ಪ್ ಮಾಡಿಕೊಡು ನನಗೆ ಅಂತ ಹೇಳಿದೆ ಲಾಸ್ಟ್ಗೆ ಅವನು ಬಮ್ಮ ನಂಗೂ ಸ್ವಲ್ಪ ಹೆಲ್ಪ್ ಮಾಡು ಅಂತಂದ ಲಾಸ್ಟಿಗೆ ಹೋಗಿ ಇಬ್ಬರು ಕ್ಲೀನ್ ಮಾಡ್ತಿದ್ದೆ ಬೆಡ್ಡೆಲ್ಲ ಒದ್ರಿ ರೆಡಿ ಮಾಡಿ ಇಬ್ಬರು ಕ್ಲೀನ್ ಮಾಡ್ತಿದ್ದೋ ಒಬ್ರ ಕೆಲ ಆಗಲ್ಲ ಅವ್ನ ಕೆಲವು ಆಗಲ್ಲ ಇಲ್ಲ ನನ್ನ ಕೆಲವು ಚೂರು ಆಗಲ್ಲ ಮಂಚ ಎಳೆಯೋಕ್ಕೆ ಬೆಡ್ ಎತ್ತಕ್ಕೆ ಸಕ್ಕತ್ತು ಭಾರ ಇರೋ ಬೆಡ್ಡಿದು ನನಗೆ ಸ್ವಲ್ಪ ದಪ್ಪ ಇರೋ ಬೆಡ್ಡೇ ಬೇಕು ಯಾಕಂದರೆ ಸ್ಕ್ರೂ ಮಾಡಿರೋದಕ್ಕೆ ಸಖತ್ತು ನೋವು ಬಂದುಬಿಡ್ತದೆ ಈ ನೆಲಕ್ಕೆ ಒಂಚೂರು ಗಟ್ಟಿ ಥರ ಇದ್ದರೆ ನೆಲದಲ್ಲೇ ಮುಟ್ಟಿದ್ರೆ ಅದೊಂಥರ ಒಂಥರ ಜುಮು ಅನಿಸ್ತದೆ ಅದಕ್ಕೆ ಏನು ಮಾಡೋದು ಈ ಥರ ಇರೋದು ಮತ್ತು ನೋಡಿ ಕ್ಲೀನ್ ಆಯಿತು ಬೆಡ್ಡೆಲ್ಲ ಈಗ ಇಬ್ಬರು ಸರಿ ಕ್ಲೀನ್ ಮಾಡ್ದೋ ಈಗ ಪುನಃ ಒಂದು ಬೆಡ್ ಅದ ಆ ಬೆಡ್ಡೆ ಕ್ಲೀನ್ ಮಾಡೋಕ್ಕೆ ನಾವು ನೋಡ್ತಾಯಿದ್ವಿ ಕ್ಲೀನ್ ಆದಮೇಲೆ ತೋರಿಸ್ತಾ ಇರೋದು ಇದು ಈ ಪಕ್ಕದೊಂದು ಬೆಡ್ ಅದೇ ಆ ಬೆಡ್ ನೋಡಿ ಇದೊಂದು ಚಿಕ್ಕ ಬೆಡ್ಡು ಈ ಬೆಡ್ಡೆ ಕ್ಲೀನ್ ಮಾಡ್ತಿದ್ವಿ ಈ ಬೆಡ್ಡೆ ಕ್ಲೀನ್ ಮಾಡಿಬಿಟ್ಟು ಇಬ್ಬರು ಸರ್ಕೊಂಡು ಕ್ಲೀನ್ ಮಾಡ್ದೋ ಇದು ಕ್ಲೀನ್ ಆದಮೇಲೆ ಲಾಸ್ಟಿಗೆ ನೆಕ್ಸ್ಟ್ ಏನು ಕೆಲಸ ಇದೆ ಅಂತ ನಾನು ಹೇಳ್ತೀನಿ ಇದೆಲ್ಲ ಕ್ಲೀನ್ ಮಾಡೋಗಂಟ ಸಖತ್ ಕಷ್ಟ ಅಂದರೆ ಕಷ್ಟ ಯಪ್ಪ ಅವನೇ ಎಷ್ಟೋ ಸಹಾಯ ಮಾಡ್ತಾನೆ ನನಗೆ ಅದೊಂದು ಸಮಾಧಾನ ನೋಡಿ ಕ್ಲೀನ್ ಆಯಿತು ಅದು ಬೆಡ್ಡು ಕ್ಲೀನ್ ಆದಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲಾಂದ್ರೆ ಸಮಾಧಾನವೇ ಆಗೋಲ್ಲ ಅಷ್ಟೊಂದು ಮನೆ ಯಪ್ಪ ಆಗೋದಿಲ್ಲ ಮನುಷ್ಯನಿಗೆ ಆರೋಗ್ಯ ಇರಬೇಕು ಆರೋಗ್ಯ ಇಲ್ಲ ಅಂದರೆ ಏನಕ್ಕೂ ಆಗೋಲ್ಲ ಆರೋಗ್ಯ ಫಸ್ಟು ಮುಖ್ಯ ಈಗ ಏನೋ ಅಡುಗೆ ಮನೇಲಿ ಕಸ ಗುಡಿಸ್ತಿಲ್ಲ ಒರೆಸ್ತಾ ಇದ್ದೀನಿ ನೀರು ಚಲೋಗಿದ್ದು ಪಾತ್ರೆ ಬೆಳಗಿದ್ನಲ್ಲ ಅದೆಲ್ಲ ಒರೆಸ್ತಾ ಇದ್ದೀನಿ ಇದು ಒರೆಸ್ ನೋಡಿ ನಡೆ ಹಿಡ್ಕೊಂಡಿದ್ದೀನಿ ಆಗೋದಿಲ್ಲ ಬೆಲ್ಟೆಲ್ಲ ಕೊಟ್ಟರೆ ನಡಿಗೆ ಹಾಕೊಳ್ಳೋಕ್ಕೆ ನನ್ನ ಕೀಲಿ
ಅದು ಹಾಕೊಂಡು ಮಾಡೋಕ್ಕಾಗಲ್ಲ, ಹಾಕೊಳಕ್ಕೂ ಆಗಲ್ಲ, ಹಾಕೊಳ್ದು ಇರೋಕ್ಕೂ ಹೋಗಲ್ಲ. ಹೊರಗಡೆ ಒರೆಸ್ತಿದ್ದೀನಿ ಆಚೆ. ಮಳೆ ಊದ್ಬಿಟ್ಟು ಸಖತ್ತು ನೀರಾಗೈತಿ ಎಲ್ಲ. ಅದಕ್ಕೆ ಒರೆಸ್ತಾ ಇದ್ದೀನಿ. ನಿಧಾನಕ್ಕೆ ಹೊಸಚಿ ಒರೆಸ್ಕೊಂಡು ಕೆಳಗಡೆ ಇಳಿಯೋಕ್ಕಾಗಲ್ಲ, ಜಾರ್ತದೆ ಫುಲ್ ಪಾಚಿ. ನಿಧಾನಕ್ಕೆ ಹೊಸಚಿ ಅದೆಲ್ಲ ಒರೆಸ್ತಾ ಇದೆ. ಅದೆಲ್ಲ ಒರೆಸ್ಬಿಟ್ಟು ನೀವು ಸ್ನಾನ ಮಾಡಬೇಕು, ಬೇರೆ ಕೆಲಸ ಎಲ್ಲ ಇದೆ. ಇದು ಒರೆಸ್ಬಿಟ್ಟು ಸ್ವಲ್ಪ ಗುಡಿಸ್ಬಿಟ್ಟು ಒಂದೊಂದು ಕೆಲಸ ಮಾಡ್ಕೊಳ್ಳೋಂತೆಲ್ಲ ಮಾಡ್ಕೊತಾ ಇದೆ. ಇಲ್ಲ ಮಾಡ್ಕೊಂಡಿಲ್ಲ ಅಂದರೆ ಮನೆ ಏನಕ್ಕೂ ನೋಡೋಕ್ಕೆ ಆಗಲ್ಲ, ಹಂಗಿರ್ತದೆ. ಒಂಚೂರು ಮಾಡ್ಕೊಂಡ್ರೆ ಸಮಾಧಾನ. ಹೆಚ್ಚಾಗಿ ಕೆಲಸ ಬಿಟ್ರೆ ಚೂರು ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಅನ್ನಿಸ್ತದೆ ನನಗೆ. ಅದಕ್ಕೆ ಅದನ್ನು ಮಾಡ್ತಿದ್ದೀನಿ. ಈಗ ಚಪ್ಪಲಿಗಳು ತೊಳಿತಿದ್ದೀನಿ. ಅವ್ನು ಸ್ಕೂಲ್ ಚಪ್ಪಲಿಗಳವಲ್ಲ ತೊಳ್ಕೊತಾನೆ ಅವನು ಕೆಲವು ಟೈಮಲ್ಲಿ. ಯಾಕೋ ಈಗ ನಮ್ಮ ಅವ್ವ ಬಂದ್ಬಿಟ್ಟು ಹೊಂಟೋದ್ರಲ್ಲ, ಹಳ್ಳಿ ಕಡೆ ನಮ್ಮ ಅಮ್ಮನ್ನ ನಾವು ಅವ್ವ ಅಂತಲೇ ಕರೆಯೋದು, ಅವ್ವ ಅಪ್ಪ ಅಂತಲೇ ಕರೆಯೋದು. ನಾನು ನಿಮ್ಮ ಹತ್ರ ಅಮ್ಮ ಅಂತ ಹೇಳಿದ್ದೀನಿ ಅಷ್ಟೇ. ಅವ್ವ ಅಂತಲೇ ಕರೆಯೋದು, ಅವ್ವ ಅಪ್ಪ ಅಂತಲೇ ಕರೆದು. ಲಾಸ್ಟ್ಗೆ ಅವ್ವ ಬಂದಿದ್ದು ಹೋದ್ಮೇಲೆ ಅವ್ನು ಸಕ್ಕಟ್ಟು ಟೆನ್ಷನಿಗೆ ಡಲ್ಲಾಗಿ ಹೋಗಿದ್ದ. ಬಂದ್ಬಿಟ್ಟು ಹೋಯ್ತಲ್ಲ ನಮ್ಮ ಅವ್ವ ಅಂದ್ಬಿಟ್ಟು. ಅದಕ್ಕೆ ನಾನೇ ತೊಳ್ಕೊಂಡು, ನಾಳೆ ಸೋಮವಾರ ಕ್ಲಾಸ್ ಆಯ್ತಲ್ಲ, ಸ್ಕೂಲ್ ಅದೇ, ಇನ್ನು ಹೋಗ್ಬೇಕಲ್ಲ ಅಂದ್ಬಿಟ್ಟದೆ. ಒಳಗೆ ತೊಳೆದು ನಾನೇ ಚಪ್ಪಲಿಗಳಲ್ಲಿ ಇಡ್ತಿದ್ದೆ. ನಾಳೆ ಗ್ರೌಂಡ್ ತೋರಿಸ್ತಾ ಇದ್ದೀನಿ, ನಾನು ಆಡ್ತಿದ್ನಲ್ಲ ಗ್ರೌಂಡ್ಗಳು. ಲಾಸ್ಟ್ಗೆ ಇದೆಲ್ಲನೂ ಸ್ವಲ್ಪ ಆಗಿ ತೋರಿಸ್ತಿದ್ದೀನಿ. ಅದೇ ಗ್ರೌಂಡ್ ಅದು. ಮತ್ತು ಸ್ನಾನ ಮಾಡ್ಕೊಬಂದು ದೇವ್ರ ಕೈ ಮುಗಿದ್ಬಿಟ್ಟು ಲಾಸ್ಟಲ್ಲಿ ಒಂದು ವೀಡಿಯೋಗೆಲ್ಲ ಒಂದು ವಾಯ್ಸ್ ಓವರ್ ಕೊಟ್ಟು ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.